ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಿಮ್ಮಲ್ಲಿ ಬಹಳಷ್ಟು ಜನ ಮ್ಯಾಜಿಷಿಯನ್ಸ್ ಮ್ಯಾಜಿಕ್ ಟ್ರಿಕ್ಸ್ ಗಳನ್ನ ಪರ್ಫಾರ್ಮ್ ಮಾಡೋದನ್ನ ನೋಡಿರ್ತೀರಿ. ಆದ್ರೆ ಇವೆಲ್ಲವೂ ಕೂಡ ಐ ಟ್ರಿಕ್ಸ್ ಎಂದು ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಈ ಮ್ಯಾಜಿಷಿಯನ್ಸ್ ಪ್ರೇಕ್ಷಕರನ್ನ ಲೈವ್ ಅಲ್ಲಿ ಹೇಗೆ ಫೂಲ್ ಮಾಡ್ತಾರೆ ಎಂದು ನಿಮ್ಗೆ ಗೊತ್ತಾ? ಹಾಗಾದ್ರೆ ಬನ್ನಿ, ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಪ್ರಪಂಚದಲ್ಲೇ ಮೋಸ್ಟ್ ಪಾಪ್ಯುಲರ್ ಆಗಿರುವ ಟಾಪ್ ಮೋಸ್ಟ್ ಮ್ಯಾಜಿಕ್ ಗಳು ಮತ್ತು ಅವುಗಳ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ವಿಡಿಯೋ ನಿಜವಾಗ್ಲೂ ತುಂಬಾ ಆಸಕ್ತಿಕರವಾಗಿರುತ್ತೆ. ಅದರಿಂದ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಮೊದಲನೇದಾಗಿ ರಾಬ್ ಲೇಕ್ ಬಾಡಿ ಸ್ಪ್ಲಿಟ್ ಮ್ಯಾಜಿಕ್. ಫ್ರೆಂಡ್ಸ್, ನಿಮ್ಗೆ ಇಂಟರ್ನೆಟ್ ನಲ್ಲಿ ಮ್ಯಾಜಿಷಿಯನ್ಸ್ ಮಾಡುವ ಮ್ಯಾಜಿಕ್ಸ್ ಗಳನ್ನ ನೋಡೋದು ತುಂಬಾ ಇಷ್ಟ ಇದ್ರೆ ಈ ಕ್ರೀಪಿ ಮ್ಯಾಜಿಕ್ ಖಂಡಿತ ನಿಮ್ಗೆ ಇಷ್ಟವಾಗುತ್ತೆ. ಇದನ್ನ ರಾಬ್ ಲೇಕ್ ಎಂಬ ಒಬ್ಬ ಮ್ಯಾಜಿಷಿಯನ್ ಪರ್ಫಾರ್ಮ್ ಮಾಡಿದ್ದಾನೆ. ಈತ ಒಂದು ಸ್ಟೇಜ್ ಮೇಲೆ ತನ್ನ ದೇಹವನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿದ್ದಾನೆ ಅಂದ್ರೆ ಖಂಡಿತ ಯಾರಿಗೂ ನಂಬೋಕಾಗಲ್ಲ. ಹೌದು, ಮ್ಯಾಜಿಕ್ ಸ್ಟಾರ್ಟ್ ಆದಾಗ ರಾಬ್ ಸ್ಟೇಜ್ ಮಧ್ಯದಲ್ಲಿ ಬಂದು ನಿಲ್ತಾರೆ. ನಂತರ ಆತನ ಅಸಿಸ್ಟೆಂಟ್ ಒಂದು ಲೇಸರ್ ಹಗ್ಗವನ್ನ ತಗೊಂಡು ರಾಬ್ ನ ಸೊಂಟದ ಭಾಗದ ಮೂಲಕ ಹಾದು ಹೋಗುವಂತೆ ಮಾಡ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇದು ವೆರಿ ಕಾಮನ್ ಆಗಿ ಕಾಣುತ್ತೆ. ಆದ್ರೆ ನಂತರ ನಡೆಯೋದನ್ನ ನೋಡಿದ್ರೆ ಎಲ್ರೂ ಆಶ್ಚರ್ಯ ಆಗ್ಲೇಬೇಕು. ಆ ಲೇಸರ್ ತಗಲಿದ ಸ್ವಲ್ಪ ಸಮಯದ ನಂತರ ಒಂದು ಚೈನ್ ಬರುತ್ತೆ. ರಾಬ್ ಆ ಚೈನ್ ಹಿಡಿದುಕೊಳ್ತಾರೆ. ನಂತರ ಚೈನ್ ಮೇಲೆ ಹೋದಾಗ ರಾಬ್ ನ ಮೇಲ್ಭಾಗದ ದೇಹ ಕೂಡ ಮೇಲೆ ಎದ್ದು ಹೋಗಿ ಬಿಡುತ್ತೆ. ಆದ್ರೆ ಕಾಲುಗಳು ಮಾತ್ರ ಕೆಳಗೆ ಉಳಿದು ಬಿಡುತ್ತವೆ. ಈ ಸೀನ್ ಎಷ್ಟು ಶಾಕಿಂಗ್ ಆಗಿರುತ್ತೆ ಅಂದ್ರೆ ಎಲ್ರು ಈ ಮ್ಯಾಜಿಕ್ ಗೆ ಖಂಡಿತ ಫಿದಾಗ್ತಾರೆ. ಅಷ್ಟೇ ಅಲ್ಲ, ನಂತರ ರಾಬ್ ನ ಕಾಲುಗಳು ನಡೆದುಕೊಂಡು ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುತ್ತವೆ. ನಂತರ ರಾಬ್ ಚೈನ್ ಸಹಾಯದಿಂದ ಕೆಳಗಡೆ ಬಂದು ತನ್ನ ದೇಹವನ್ನ ಕಾಲುಗಳ ಜೊತೆ ಮತ್ತೆ ಜೋಡಿಸಿಕೊಳ್ತಾರೆ. ಸೊ ಈ ರೀತಿ ನಡೆಯೋದು ನಿಜವಾಗ್ಲೂ ಅಸಾಧ್ಯ ಅಂತಾನೆ ಹೇಳ್ಬೋದು. ಆದ್ರೆ ಈ ರಾಬ್ ಎಂಬ ವ್ಯಕ್ತಿ ಇಷ್ಟು ಸ್ಟ್ರಾಂಗ್ ಇಲ್ಯೂಷನ್ ಅನ್ನ ಹೇಗೆ ಕ್ರಿಯೇಟ್ ಮಾಡಿದಾನೆ ಗೊತ್ತಾ? ನೋಡೋಕು ಕೂಡ ಇದು ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಆದ್ರೆ ರಾಬ್ ಗೆ ಇದು ತುಂಬಾ ಸಿಂಪಲ್ ವಿಷಯ. ನಿಜ ಹೇಳ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ದೇಹವಿಲ್ಲದೆ ಕಾಣ್ತಾ ಇರುವ ಕಾಲುಗಳು ಆ ವ್ಯಕ್ತಿಯ ಕಾಲುಗಳೇ ಅಲ್ಲ, ಅವು ರೋಬೋಟಿಕ್ ಕಾಲುಗಳು. ಹಾಗಾದ್ರೆ ಈ ಕಾಲುಗಳು ಫೇಕ್ ಆಗಿದ್ರೆ ರಾಬ್ ನ ನಿಜವಾದ ಕಾಲುಗಳು ಎಲ್ಲಿ ಹೋದವು? ಸೊ ಇದಕ್ಕಾಗಿ ಆ ಮ್ಯಾಜಿಷಿಯನ್ ಒಂದು ಟ್ರಿಕ್ ಅನ್ನು ಬಳಸಿದ್ದಾನೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರುವ ಫೋಟೋವನ್ನ ಚೆನ್ನಾಗಿ ಗಮನಿಸಿದ್ರೆ ನಿಮಗೆ ಅರ್ಥವಾಗುತ್ತೆ. ಆತ ತನ್ನ ಮುಂಭಾಗದಲ್ಲಿ ಒಂದು ಸ್ಟ್ಯಾಂಡ್ ಅನ್ನು ಫಿಕ್ಸ್ ಮಾಡ್ಕೊಂಡು ಅದರ ಮೇಲೆ ಮಲಗಿದ್ದಾನೆ. ಅಂಡ್ ಆತನ ಹಿಂದಿನ ಭಾಗ ಕಂಪ್ಲೀಟ್ ಆಗಿ ಬ್ಲಾಕ್ ಬಟ್ಟೆಯಿಂದ ಕವರ್ ಆಗಿರುತ್ತೆ. ಅಂಡ್ ಸ್ಟೇಜ್ ಬ್ಯಾಕ್ ಗ್ರೌಂಡ್ ಕೂಡ ಬ್ಲಾಕ್ ಕಲರ್ ನಲ್ಲಿ ಇರುವ ಹಾಗೆ ಜಾಗೃತಿಯನ್ನ ವಹಿಸಿದ್ದಾನೆ. ಅದಕ್ಕಾಗಿಯೇ ಆತನ ಮೇಲೆ ಇರುವ ಕಪ್ಪು ಬಟ್ಟೆ ಯಾರಿಗೂ ಕೂಡ ಕಾಣಿಸಲ್ಲ. ಅಷ್ಟೇ ಅಲ್ಲ, ಮೇಲ್ಭಾಗದ ದೇಹ ನಾರ್ಮಲ್ ಆಗಿ ಕಾಣೋಕೆ ಅಂದ್ರೆ ಆತ ಮಲಗಿರೋದು ಯಾರಿಗೂ ಕೂಡ ಕಾಣದ ಹಾಗೆ ಒಂದು ಶರ್ಟ್ ಅನ್ನ ನೇತು ಹಾಕಿದ್ದಾನೆ. ಅದಕ್ಕಾಗಿಯೇ ಆ ಶರ್ಟ್ ಒಳಗಡೆ ದೇಹ ಇದೆಯಾ ಇಲ್ವಾ ಅನ್ನೋದು ನೋಡೋರಿಗೆ ಗೊತ್ತಾಗಲ್ಲ. ಈ ರೀತಿ ಈ